ಹಾಯ್ ಹಲೋ ನಮಸ್ಕಾರ ಎಲ್ಲಾರವಲ್ಲ. ಸೊ ಲಾಸ್ಟ್ ವಿಡಿಯೋವರೆಗೂ ನಾವು ಅಲಿಗೇಷನ್ಸ್ ಆ್ಯಂಡ್ ಮಿಕ್ಸರ್ಸಲ್ಲಿ ಒಂದಷ್ಟು ಕ್ವಶನ್ಸ್ ತಿಳ್ಕೊಂಡ್ವಿ. ಸೊ ಈ ಒಂದು ವಿಡಿಯೋಲಿ ನಾವು ಲಾಸ್ಟ್ ವಿಡಿಯೋಲಿ LCM ಎಲ್ಲ ತೊಗೊಂಡು ಮಾಡಿದ್ವಿ. ಇವಾಗ ಈ ಒಂದು ಕ್ವಶನ್ಸ್ ಈ ಒಂದು ವಿಡಿಯೋಲಿ ಇನ್ನೊಂದಷ್ಟು ಡಿಫ್ರೆಂಟ್ ಮಾಡಲ್ಸ್ ಇರುತ್ತೆ, ಅದನ್ನ ಹೆಂಗೆ ಮಾಡೋದು ನೋಡೋಣ. ಸೊ ಫಸ್ಟ್ ಕ್ವಶನ್ ಹೆಂಗಿದೆ ಅಂತಂದರೆ, ಫ್ರಮ್ 300 ಲೀಟರ್ಸ್ ಆಫ್ ಮಿಲ್ಕ್, ಫ್ರಮ್ 300 ಲೀಟರ್ಸ್ ಆಫ್ ಪ್ಯೂರ್ ಮಿಲ್ಕ್, 30 liters is removed and replaced with water. From the resultant solution 30 liters is again removed. 30 liters is again removed. ಕ್ವಶನ್ ಸ್ವಲ್ಪ ಲೆಂತ್ ಆಗಿದೆ, ಬೇಕಂದ್ರೆ ಫಾರ್ವರ್ಡ್ ಮಾಡ್ಕೊಂಬಿಡಿ. ಆ್ಯಂಡ್ ರಿಪ್ಲೇಸ್ಡ್ ವಿತ್ ವಾಟರ್. If this process is repeated for another time, find the quantity of milk in the resultant solution. ಓಕೆನಾ, ಇದು ಕ್ವಶನ್. ಸೊ ಕ್ವಶನ್ ನೋಡ್ಕೊಂಡ್ರೆ ಏನು ಹೇಳ್ತಿದ್ದಾರೆ ಅಂತಂದರೆ, ಈಗ ಫ್ರಮ್ 300 ಲೀಟರ್ಸ್ ಆಫ್ ಪ್ಯೂರ್ ಮಿಲ್ಕ್, ಅವ್ರ ಹತ್ರ 300 ಲೀಟರ್ ಪ್ಯೂರ್ ಹಾಲಿದೆ ಅಂತೆ. ಅದರಲ್ಲಿ 30 ಲೀಟರ್ಸು ಹಾಲು ತೆಗ್ದು ಆ್ಯಂಡ್ ರಿಮೂವ್ಡ್ ಆ್ಯಂಡ್ ರಿಪ್ಲೇಸ್ಡ್ ವಿತ್ ವಾಟರ್ನ ಆ್ಯಡ್ ಮಾಡ್ತಾ ಇದ್ದಾರೆ. 30 ಲೀಟರ್ ವಾಟರ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಅದು ಆವಾಗ ನಮಗೆ ಒಂದು ಆನ್ಸರ್ ಬಂದಿರುತ್ತಲ್ವ. ಮತ್ತೆ ಅದರಿಂದ ಮತ್ತೆ 30 ಲೀಟ್ರ್ ನೀರು ತೆಗ್ದು ಹಾಲು ತೆಗ್ದು ಮತ್ತೆ 30 ಲೀಟ್ರ್ ನೀರು ಮಿಕ್ಸ್ ಮಾಡ್ತಾ ಇದ್ದಾರೆ. ಅದನ್ನು 3 ಸಲ ಮಾಡ್ತಾ ಇದ್ದಾರೆ. ಸೊ 3 ಸಲ ಮಾಡಾದ್ಮೇಲೆ ಲಾಸ್ಟ್ಗೆ ಫೈಂಡ್ ದ ಕ್ವಾಂಟಿಟಿ ಮಿಲ್ಕ್ ಎಷ್ಟು ಮಿಕ್ಕಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈಗ ಇದು ಮಿಲ್ಕ್ ಅಂತ ಅಂದ್ಕೊಂಡ್ರೆ, ಇದು ವಾಟರ್ ಅಂತ ಅಂದ್ಕೊಂಡ್ರೆ, ಇದು ಟೋಟಲ್ ಲೀಟರ್ಸ್ ಅಂತ ಅಂದ್ಕೊಂಡ್ರೆ, ಮಿಲ್ಕು 300 ಇದೆ. ಫಸ್ಟು 300 ಲೀಟರ್ಸ್ ಆಫ್ ಮಿಲ್ಕ್ ಇದೆ, ವಾಟರ್ 0, ಟೋಟಲ್ 300. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಿದೆ ಅಂತೆ, ಮಿಲ್ಕ್ 30 ಲೀಟರ್ಸ್ನ ತೆಗೆದುಬಿಟ್ಟು, ಅಂದರೆ ಇದು 270 ಆಯಿತು, ವಾಟರ್ನ ಆ್ಯಡ್ ಮಾಡ್ತಿದ್ದಾರೆ 30. ಸೊ ಟೋಟಲು 300 ಬಂತು. ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗಿದು ಟೋಟಲ್ 270 ಆಯಿತು, ವಾಟರ್ 30 ಲೀಟರ್ಸ್ ಆಯಿತು, 300 ಆಯಿತು ಟೋಟಲ್. ಕರೆಕ್ಟ್ ಅಲ್ವಾ? ಸೊ ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಮತ್ತೆ 30 ಲೀಟರ್ಸು ಏನು ತೆಗಿತಿದ್ದಾರೆ, ಮಿಲ್ಕ್ ತೆಗಿತಿದ್ದಾರೆ. 30 ಲೀಟರ್ಸ್ ಫ್ರಮ್ ದ ರಿಸಲ್ಟೆಂಟ್ ಸೊಲ್ಯೂಷನ್ 30 ಲೀಟರ್ಸ್ ಈಸ್ ಅಗೇನ್ ರಿಮೂವ್ಡ್ ಆ್ಯಂಡ್ ರಿಪ್ಲೇಸ್ಡ್ ವಿತ್ ವಾಟರ್. ಸೊ ಇಲ್ಲಿ ನೀವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಅಂದರೆ, ಇಲ್ಲಿ ನಮಗೆ ವಾಟರ್ ಏನೂ ಇರಲಿಲ್ಲ. ಸೊ ಇಲ್ಲಿ 30 ಲೀಟರ್ಸ್ ಡೈರೆಕ್ಟಾಗಿ ಹಾಲು ತೆಗೆದ್ಬಿಟ್ಟು ವಾಟರ್ ಆ್ಯಡ್ ಮಾಡಿದ್ವಿ. ಸೊ ಇವಾಗ ನೀವೇ ಹಾಲು ವ್ಯಾಪಾರ ಮಾಡ್ತಾಯಿದ್ವಿ ಅಂತ ಅಂದ್ಕೊಳ್ಳಿ. ಫಸ್ಟ್ ನಿಮ್ಮ ಹತ್ರ 300 ಲೀಟ್ರ್ ಹಾಲು ಇರುತ್ತೆ, ಅದರಲ್ಲಿ 30 ಲೀಟ್ರ್ ಹಾಲು ತೆಗೆದ್ಬಿಟ್ಟು ನೀರು ಆ್ಯಡ್ ಮಾಡ್ತೀರಾ. ಸೊ ನೀರು ಆ್ಯಡ್ ಮಾಡಿದ್ಮೇಲೆ ನಿಮ್ಮ ಹತ್ರ ನೀರು ಹಾಲು ಎರಡು ಮಿಕ್ಸ್ ಆಗಿರೋದಿರುತ್ತೆ. ಸೊ ಹಾಲು ಮತ್ತು ನೀರು ಎರಡು ಮಿಕ್ಸ್ ಆಗಿರೋದು ಆ ಒಂದು ಕ್ಯಾನಲ್ಲಿ ಇರುತ್ತೆ. ಕರೆಕ್ಟ್ ಅಲ್ವಾ? ಮಿಲ್ಕ್ ಕ್ಯಾನಲ್ಲಿ ಮಿಲ್ಕ್ ವಾಟರ್ ಮಿಕ್ಸ್ ಆಗಿರುತ್ತೆ. ಅದು 100% ಪ್ಯೂರ್ ಮಿಲ್ಕ್ ಅಂತ ಇರೋಲ್ಲ. ಸೊ ಇದು ಇಲ್ಲಿ ನಮಗೆ ಮುಖ್ಯ ಇಂಪಾರ್ಟೆಂಟು. ಸೊ 30 ಲೀಟರ್ಸ್ ತೆಗಿತಾ ಇದ್ದಾರೆ ಅಂತ ಅಂದರೆ ಈ ಎರಡರಿಂದನೂ 30 ಲೀಟರ್ಸ್ ತೆಗಿತಾ ಇರ್ತಾರೆ. ಸೊ 30 ಲೀಟರ್ಸ್ ಫ್ರಮ್ ಈ 300. ಸೊ ಪ್ರೊಪೋರ್ಷನೇಟ್ ಆಗಿ ನೋಡಿಕೊಂಡ್ರೆ ನಮಗೆ ಇದರಲ್ಲಿ ಈ ಎರಡರಲ್ಲೂ ಸೇರಿಸಿ ನಮಗೆ 30 ಲೀಟರ್ಸ್ ತೆಗಿಬೇಕು ಅಲ್ವಾ? ಸೊ ನಮಗೆ 30 ಲೀಟರ್ಸ್ ಆಫ್ 300 ಅಂತಂದರೆ 10%. ಸೊ 10% ಆಫ್ 270 27 ತೆಗಿಬೇಕು. ಇಲ್ಲಿ 3 ತೆಗಿಬೇಕು. ಅರ್ಥ ಆಗ್ತಿದೆಯಲ್ಲ? ವಾಟರು ಕೂಡ ಈಚೆ ಹೋಗ್ತಿದೆ. ನೀವು ವಾಟರ್ ಆ್ಯಡ್ ಮಾಡಿದ್ಮೇಲೆ ಅದರಲ್ಲಿ ಕ್ಯಾನಲ್ಲಿ ವಾಟರ್ ಆ್ಯಡ್ ಆಗೋಗಿರುತ್ತೆ, ಹಾಲು ಜೊತೆ ವಾಟರ್ ಆ್ಯಡ್ ಆಗೋಗಿರುತ್ತೆ, ನೀರು ಆ್ಯಡ್ ಆಗೋಗಿರುತ್ತೆ. ಇವಾಗ ಅದ್ರಲ್ಲಿ 30 ಲೀಟರ್ಸ್ ತೆಗಿಬೇಕಾದ್ರೆ ಒಂದಷ್ಟು ವಾಟರ್ ಕೂಡ ಈಚೆ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ಎಷ್ಟು ಉಳಿಯುತ್ತೆ ನಮಗಿದು? ಇದು 243 ಉಳಿಯುತ್ತೆ. 270 ಆಯಿತು, ಇದು 27, ಇದು 270 ಆಯಿತು ಟೋಟಲ್. ಇವಾಗ ಮತ್ತೆ ಇದಕ್ಕೆ 30 ಲೀಟರ್ಸ್ ಹಾಲು ಆ್ಯಡ್ ಮಾಡ್ತಾ ಇದ್ದಾರೆ, ನೀರು ಆ್ಯಡ್ ಮಾಡ್ತಾ ಇದ್ದಾರೆ. ಇದು 0, ಇದು ಸೆಕೆಂಡ್ ಸ್ಟೆಪ್ಪು. ಇದು 30 ಲೀಟರ್ಸು ನೀರು ಆ್ಯಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಟೋಟಲ್ 30 ಲೀಟ್ರ್ ಆ್ಯಡ್ ಆಗುತ್ತೆ. ಸೊ ಇದು ನಮಗೆ ಟೋಟಲ್ ಎಷ್ಟಾಗುತ್ತೆ? 243, ಇದು ನಮಗೆ 57, ಇದು 300 ಆಯಿತು. ಮತ್ತೆ 300ಗೆ ಬಂದ್ವಿ ನಾವು. ಇದರಲ್ಲಿ ಮತ್ತೆ ಥರ್ಡ್ ಟೈಮ್, ಆ್ಯಂಡ್ ಇಫ್ ದಿಸ್ ಪ್ರೋಸೆಸ್ ಈಸ್ ರಿಪೀಟೆಡ್ ಫಾರ್ ಅನದರ್ 1 ಟೈಮ್, ಅಂದರೆ ಥರ್ಡ್ ಟೈಮ್ ಕೂಡ ರಿಪೀಟ್ ಆಗ್ತಿದೆ. ಸೊ ಥರ್ಡ್ ಟೈಮ್ ಕೂಡ ನಮಗೆ ಇನ್ನೊಂದು ಸಲ ಈ ಪ್ರೊಪೋರ್ಷನೇಟ್ 300 ಲೀಟರ್ಸಲ್ಲಿ 30 ಲೀಟರ್ಸ್ ಅಂದರೆ 10% ಆಫ್
243 ಎಷ್ಟು 24.3 ಹಾಲು ಹೋಗುತ್ತೆ, 5.7 ವಾಟರ್ ಹೋಗುತ್ತೆ. ಸೊ ಟೋಟಲ್ ಇದು 30 ಲೀಟರ್ಸ್ ಹೋಗುತ್ತೆ, -30. ಓಕೆನಾ, ಇದು +30. ಅರ್ಥ ಆಗ್ತಿದೆ ತಾನೇ? ಸೊ ಇಲ್ಲಿ ಮೈನಸ್ ನಮಗೆ 30 ಇರುತ್ತೆ. ಈಗ ಎಷ್ಟಾಗುತ್ತೆ ಇದು ನಮಗೆ ಮೈನಸ್ ಮಾಡಬೇಕಿದ್ದು, ತೆಗಿತಾ ಇದ್ದೀವಿ ನಾವು. ಸೊ ಇದು ನಮಗೆ 25 ತೆಗೆದ್ರೆ ನಮಗೆ 218 ಬರುತ್ತೆ. ಅದಕ್ಕೆ 0.7 ಆ್ಯಡ್ ಮಾಡಿದ್ರೆ 8.7 ಬರುತ್ತೆ. ಇದು ನಮಗೆ 57ಅಲ್ಲಿ 6 ತೆಗೆದ್ರೆ 51 ಬರುತ್ತೆ. ಇನ್ನೊಂದು 0.3 ಆ್ಯಡ್ ಮಾಡಿದ್ರೆ 51.3 ಇರುತ್ತೆ. ಇದು ನಮಗೆ 270. ಸೊ ಟೋಟಲ್ ನಮಗೆ ಇದು 270 ಆಯಿತು. ಸೊ ಇವಾಗ ನಾವು ಇಲ್ಲಿ ನೀರು ತೆಗೆದಿದ್ದೀವಿ ಸರ್, ಏನು ಮಿಕ್ಸರ್ ತೆಗೆದಿದ್ದೀವಿ, ಇನ್ನೂ ನೀರು ಆ್ಯಡ್ ಮಾಡಿಲ್ಲ. ಸೊ 30 ಲೀಟರ್ಸ್ ಆ್ಯಡ್ ಮಾಡಬೇಕು. ಸೊ ಎಷ್ಟಾಯಿತು, ಇದು 0 ಆಗುತ್ತೆ. ಸೊ ಇದು +30, ಇಲ್ಲಿ 300 ಆಯಿತು. ಇದು ನಮಗೆ 81.3, ಇದು ನಮಗೆ 218.7. ಸೊ ಅವ್ರೇನು ಕೇಳ್ತಿದ್ದಾರೆ, ಎಷ್ಟು ಕ್ವಾಂಟಿಟಿ ಮಿಲ್ಕ್ ಇತ್ತು ಅದು ಅಂತಂದರೆ 218.7 ಲೀಟರ್ಸ್ ಇಷ್ಟು. ಸೊ ಇಷ್ಟು ಮಾಡೋಕ್ಕೆ ನಮಗೆ ಲೇಟ್ ಆಗುತ್ತೆ. ಬೇಗ ಹೆಂಗೆ ಮಾಡೋದು? ಸೊ ಇದನ್ನೇ ಬೇಗ ಹೆಂಗೆ ಮಾಡೋದು ಅಂತಂದರೆ, ನಮಗೆ 30 ಲೀಟರ್ಸ್ ಪ್ಯೂರ್ ಮಿಲ್ಕ್ ತೆಗಿತಾ ಇದ್ದಾರೆ ಅಂತ ಅಂದಾಗೆ 30 ಲೀಟರ್ಸ್ ಬೈ 300 ಲೀಟರ್ಸ್ ಅಲ್ಲಿ ತೆಗಿತಾ ಇದೆ ಅಂತ ಅಂದರೆ 30/300 ಅಂದರೆ ಎಷ್ಟು ಪರ್ಸೆಂಟು? ಇದು 10%. ಸೊ 10% ಅಂತ ನಮಗೆ ಗೊತ್ತಾದರೆ, ಈ 10% ಅನ್ನೋದು ನಮಗೆ ತಿಳ್ಕೊಳಕ್ಕಾದರೆ ನಮ್ಮ ಆನ್ಸರ್ ಬೇಗ ಬಂದ್ಬಿಡುತ್ತೆ. ಸೊ 300ಅಲ್ಲಿ 3 ಟೈಮ್ಸ್ ಹೋಗಬೇಕು. ಫಸ್ಟು 10% ಆಫ್ 300 ಎಷ್ಟಾಯಿತು? 30. ಸೊ 270 ಆಯಿತು. ನೆಕ್ಸ್ಟು ಮತ್ತೆ 10% ಆಫ್ 300 ನಾವು ಪರ್ಸೆಂಟೇಜಲ್ಲಿ ಮಾಡಿದ್ವಲ್ಲ 27, 243 ಆಯಿತು. ಮತ್ತು 10% ಆಫ್ 243 24.3. ಇದು ನಮಗೆ 218.7 ಬರುತ್ತೆ. ಸೊ ಇದು ಮಿಲ್ಕ್ ಮುಗೀತಲ್ವ, ಆನ್ಸರು ಬಂತಲ್ವ. ಸೊ 300 ಇದ್ದಿದ್ದು 218 ಆಯಿತು. ಅದೇ ವಾಟರ್ ಕೇಳಿದರೆ ಸೇಮ್ ಮತ್ತೆ ಇದೇ ಥರ ಮಿಲ್ಕ್ದೇ ಮಾಡ್ತೀರಾ. ಮಿಲ್ಕ್ದು ಮಾಡಿಬಿಟ್ಟು 218.7 ಮಿಲ್ಕ್ ಆದರೆ ಟೋಟಲು 300 ಕರೆಕ್ಟ್ ಅಲ್ವಾ. ಸೊ ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ ನಮಗೆ 81.3 ವಾಟರ್ ಬರುತ್ತೆ. ಅರ್ಥ ಆಗ್ತಿದೆಯಲ್ವ? ಅವ್ರು ವಾಟರ್ ಕೇಳಿದ್ರು ಮಿಲ್ಕ್ ಕೇಳಿದ್ರು ನೀವು ಮಾಡೋದು ಇದೇನೆ. ಮಿಲ್ಕ್ ಕೇಳಿದ್ರೆ ಮಿಲ್ಕದ್ದು ಬರೀತೀರ, ವಾಟರ್ ಕೇಳಿದ್ರೆ ಇದರಿಂದ ಟೋಟಲಿಂದ ಮಿಲ್ಕ್ ಮೈನಸ್ ಮಾಡಿಬಿಟ್ಟು ವಾಟರ್ ಬರೀತೀರ. ಅರ್ಥ ಆಗ್ತಿದೆ ತಾನೆ? ಸೊ ನೆಕ್ಸ್ಟು ಸೇಮ್ ಅದೇ ಥರ ಕ್ವಶನ್. ಈ ಕಂಟೈನರ್ contains 40 liters of milk. From this container 4 liters of milk was taken out and replaced with water. This process is repeated further 2 times. How much milk is there in the container? ಸೇಮ್ ಮುಂಚೆ ಇವಾಗ ಏನು ಮಾಡೋದು, ಸೇಮ್ ಅದೇ ಥರನೇ. ಅಲ್ಲಿ 300 ಇತ್ತು, ಇಲ್ಲಿ 40 ಇದೆ, ಅಷ್ಟೇ ಡಿಫ್ರೆನ್ಸ್. ಸೊ 40 ಲೀಟರ್ಸು ಮಿಲ್ಕ್ ಇದೆ, ಅದರಲ್ಲಿ 4 ಲೀಟರ್ಸ್ ತೆಗಿತೀವಿ ಅಂದರೆ 10% ಆಫ್ 40 4 ಲೀಟರ್ಸ್ 36 ಆಯಿತು. ಈ ಥರದ್ದು ಇನ್ನೂ 2 ಟೈಮ್ಸ್ ಅಂತೆ, ಅಂದರೆ ಇನ್ನೂ 2 ಟೈಮ್ಸ್ ಮಾಡಬೇಕು. 10% ಆಫ್ 36 ಎಷ್ಟಾಗುತ್ತೆ? 3.6. ಸೊ ತೆಗೆದ್ರೆ ನಮಗೆ 32.40 ಇರುತ್ತೆ. ಆಮೇಲೆ 10% ಆಫ್ 32.40 ನಮಗೆ 3.24 ಬರುತ್ತೆ. ಸೊ ಲಾಸ್ಟ್ಗೆ ಆನ್ಸರ್ ನಮಗೆ 229.16. ಇದು ಮಿಲ್ಕ್. ಅದೇ ವಾಟರ್ ಕೇಳಿದ್ದಿದ್ರೆ ನಮಗೆ 10.84 ಏನೋ ಬರೋದು ಅಷ್ಟೆ. ಅರ್ಥ ಆಗ್ತಿದ್ರಲ್ವ? ಸಿಂಪಲ್ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನು. ಎ ಕ್ಯಾನ್ ಕಂಟೈನ್ಸ್ ಎ ಮಿಕ್ಸ್ಚರ್. ಎ ಕ್ಯಾನ್ contains a mixture of 2 liquids A and B in the ratio 7:5 when 9 liters
of mixture is drawn off and the can is filled with B, the ratio of A and B becomes 7:9. How many liters of liquid A was contained in the can initially? ಅಂದರೆ ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈಗ ಎ ಕ್ಯಾನ್ ಕಂಟೈನ್ಸ್ ಎ ಮಿಕ್ಚರ್ ಆಫ್ 2 ಲಿಕ್ವಿಡ್ಸ್, ಎ ಬಿ ಇದೆ, ಅದು 7:5 ರೇಷಿಯೋದಲ್ಲಿದೆ. ಓಕೆನಾ? ಇದರಲ್ಲಿ ವೆನ್ 9 ಲೀಟರ್ಸ್ ಆಫ್ ಮಿಕ್ಚರ್ ಇಸ್ ಡ್ರಾನ್, ಸರ್ ಇದರಲ್ಲಿ ಆಪ್ಷನ್ಸ್ ಬೇರೆ ಇದೆ ನಿಮಗೆ, ಸಾರಿ. ಸೊ ಆಪ್ಷನ್ ಎ 10, ಆಪ್ಷನ್ ಬಿ 20, ಆಪ್ಷನ್ ಸಿ 21, ಆಪ್ಷನ್ ಡಿ 25. ಸೊ ಎ ಬಿ ಹಿಂಗಿದೆ. ಇದರಲ್ಲಿ -9 ಲೀಟರ್ಸು ಎರಡರಿಂದನೂ ಸೇರಿಸಿ 9 ಲೀಟರ್ಸ್ ತೆಗಿತಾರಂತೆ. ಸೊ ಈ 9 ಲೀಟರ್ಸ್ ತೆಗ್ದು ಬಿ ಟೈಪ್ ಆ್ಯಡ್ ಮಾಡೋದ್ರಿಂದ ಈ ರೇಷಿಯೋ ಅನ್ನೋದು 7:9 ಆಗ್ತಿದೆಯಂತೆ. ಸೊ ನಮಗೆ ಇವಾಗ ಈ ಎದು ಕ್ವಾಂಟಿಟಿ, ಇನಿಷಿಯಲ್ ಕ್ವಾಂಟಿಟಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇಷ್ಟೇ ಕ್ವಶನ್. ಸೊ ಆಪ್ಷನ್ಸ್ ನೋಡ್ಕೊಂಡು ಆನ್ಸರ್ ಮಾಡಬೇಕು ಅಂತಂದರೆ 7ಇಂದ ಯಾವ ಡಿವೈಡ್ ಆಗುತ್ತೋ ಅದೇ ನಮ್ಮ ಆನ್ಸರ್ ಆಗುತ್ತೆ. 7ಇಂದ ಸಿ ಡಿವೈಡ್ ಆಗುತ್ತೆ. ಸೊ ಈ ಥರ ಕ್ವಶನ್ಗೆ ಡೈರೆಕ್ಟಾಗಿ ಯಾವುದು ಕೊಟ್ಟಿರ್ತಾರಲ್ವಾ, ಇವಾಗ 7 ಕೊಟ್ಟಿದ್ದಾರೆ, 7ಇಂದ ಡಿವೈಡ್ ಆಗೋದು ಇದೊಂದೇ 21. ಸೊ ನಮ್ಮ ಆನ್ಸರ್ 21 ಆಗಿರುತ್ತೆ. 2-3 ಕೊಟ್ಟಿದ್ರೆ 4 7ಇಂದ ಡಿವೈಡ್ ಆಗಿದ್ದರೆ ಅವಾಗ ಏನು ಮಾಡೋದು? ಸೊ ಹೆಂಗೆ ಮಾಡೋದು ಹೇಳ್ಬಿಡ್ತೀನಿ, ನಾವು ಹೆಂಗೆ ಇದಕ್ಕೆ ಸಾಲ್ವ್ ಮಾಡೋದು ಅಂತ. ಸೊ ಫಸ್ಟು ನಮಗೆ ಎ ಬಿ 7:5 ರೇಷಿಯೋದಲ್ಲಿ ಕೊಟ್ಟಿದ್ದಾರೆ. ನಾವು ಮುಂಚೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಇದು ಮಾಡಿದ್ವಿ, ಎ ಬಿ ಕ್ವಾಂಟಿಟಿ ಎಷ್ಟು ಅಂದರೆ 2 ವೆಸಲ್ಸಲ್ಲಿ, ಸಿ ವೆಸಲ್ ಟೈಪ್ ನಮಗೆ ಒಂದು ಆನ್ಸರ್ ಬರ್ತಿತ್ತು ಅಂತ. ಸೊ ಆ ರೇಷಿಯೋಗೆ ಬರಬೇಕಂತಂದರೆ ಯಾವ ರೇಷಿಯೋಲ್ಲಿ ಮಿಕ್ಸ್ಚರ್ ಮಾಡಬೇಕು ಅಂತ ಸೇಮ್ ಅದೇ ಥರ ತೊಗೊಂಡು LCM ತೊಗೊಂಡ್ರೆ ನಮಗೆ ಇವಾಗ 7:5 ಇರೋದು 7:9 ಆಗಬೇಕು. ಸೊ ಟೋಟಲ್ ಪಾರ್ಟ್ಸ್ ಎಷ್ಟಿದೆ? ಇಲ್ಲಿ 12 ಇದೆ, ಇಲ್ಲಿ 16 ಇದೆ, ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾವು ಸೇಮ್ ಕ್ವಾಂಟಿಟಿ, ಸೇಮ್ ನಂಬರ್ಗೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ಕೋಣ, ಅಂದರೆ LCM ತೊಗೊಂಡು ಎಲ್ಲನೂ ಒಂದೇ ನಂಬರಿಗೆ ಕನ್ವರ್ಟ್ ಮಾಡ್ಕೋಣ, ಅವಾಗ ನಮ್ಗೆ ಈಸಿ ಆಗುತ್ತೆ. ಸೊ 12, 16 LCM ತೊಗೊಂಡ್ರೆ ನಮಗೆ 48 ಬರುತ್ತೆ. ಅಂದರೆ 16 2s 32, 12ಇಂದ 32 ಬರೋದು. ಸೊ 16 3s ನಮಗೆ 48 ಬರುತ್ತೆ, 12 4s 48. ಸೊ ನಮ್ದು LCM ಏನಾಗಿರುತ್ತೆ? 48 ಆಗಿರುತ್ತೆ. ಸೊ ಇದು ಇಂಟು 4 ಮಾಡ್ಕೊಳ್ಳೋಣ, ಇದು ಇಂಟು 3 ಮಾಡ್ಕೊಳ್ಳೋಣ. ಅಂದರೆ ಇಷ್ಟು ನಾವು ಇಂಟು 4 ಮಾಡಬೇಕು, ಇದಿಷ್ಟು ಇಂಟು ನಾವು 3 ಮಾಡಬೇಕು. ಇದು ಆಲ್ರೆಡಿ ನಿಮ್ಗೆ ಗೊತ್ತಲ್ವ ಹೆಂಗೆ ಮಾಡೋದು. ಸೊ 7 × 4, ಸೊ 7 × 4 ಏನಾಗುತ್ತೆ? 28 ಆಗುತ್ತೆ. 28 5 4s 20. ಅದೇ ಥರ ಇದು ಮಾಡಿದ್ರೆ 7 3s 21 9 3s 27. ಸೊ ಹೊಸ ರೇಷಿಯೋ ಏನು ಬಂತು ನಮಗೆ? ಹೊಸ ರೇಷಿಯೋ, ಸೊ ಕ್ವಶನ್ ಏನು ಬೇಕಾಗಿಲ್ಲ ಅನ್ಕೊತಾ ಇದ್ದೀನಿ. ಸೊ ಹೊಸ ರೇಷಿಯೋ ನಿಮಗೆ 28:20, 21:27 ಬಂತು ಅಲ್ವಾ? ಅಂದರೆ 28 ಇದ್ದಿದ್ದು 21 ಆಗಿದೆ, 20 ಇರೋದು 27 ಆಗಿದೆ. ಸೊ ಇದರಲ್ಲಿ ನಮಗೆ ಈ 7 ಪಾರ್ಟ್ಸ್ ಅನ್ನೋದು ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅರ್ಥ ಆಗ್ತಿದೆ ಅಲ್ವಾ? 28ಇಂದ 21 ಆಗಿದೆ, ಇದು 20ಇಂದ 27 ಆಗಿಬಿಟ್ಟು ಮತ್ತೆ ಇದರಲ್ಲಿ ಆ್ಯಡ್ ಮಾಡಿದ್ದೀವಿ ಎಷ್ಟು? 9 ಲೀಟರ್ಸು. ಸೊ ಅದರಿಂದ ಇದು 27 ಆಯಿತು. ಬಟ್ ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡೋಣ, ಯಾಕಂದರೆ ಇದು ಎ ಟೈಪ್ ನಾವು ಫುಲ್ಲು ತೆಗ್ದುಬಿಟ್ಟಿದ್ದೀವಿ. ಸೊ ಎ ಬಿ ತೆಗ್ದು ಬರೀ ಬಿ ಆ್ಯಡ್ ಮಾಡಿದ್ದೀವಿ. ಸೊ ಎ ಅನ್ನೋದು ಕಂಪ್ಲೀಟಾಗಿ ತೆಗ್ದುಬಿಟ್ಟಿರ್ತೀವಿ. ಆ 9 ಲೀಟರ್ಸಲ್ಲಿ ಎ ಪಾರ್ಟ್ ಏನಿರುತ್ತೋ ಅದು ತೆಗ್ದುಬಿಟ್ಟಿದ್ದೀವಿ. ಎ ಎಷ್ಟು ಪಾರ್ಟ್ ತೆಗ್ದಿದ್ದೀವಿ? 7 ಪಾರ್ಟ್, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಇದಕ್ಕೂ ಡಿಫ್ರೆನ್ಸ್ 7 ಪಾರ್ಟ್. ಈ 7 ಪಾರ್ಟು ನಮಗೆ ಎಷ್ಟು ಪರ್ಸೆಂಟೇಜ್ ಅಂತ ತಿಳ್ಕೊಬೇಕಂತಂದರೆ 7/28. ಅಂದರೆ ಫಸ್ಟು 28 ಇತ್ತಲ್ವ, ಇವಾಗ 21 ಆಗಿದೆ. ಸೊ 7 ಪಾರ್ಟ್ಸು ಕಮ್ಮಿ ಆಗಿದೆ. ಎಷ್ಟಿಂದ? 28ಇಂದ. ಸೊ 7/28 ಅಂತಂದರೆ ಇದು 1/4. 1/4 ಅಂತಂದರೆ 25%. ಅಂದರೆ 25% ಕಮ್ಮಿ ಆಗಿದೆ. ಅರ್ಥ ಆಯ್ತಿದೆಯಲ್ಲ? ಸೊ 25% ಕಮ್ಮಿ ಆಗಿದೆ. ಸೊ ಇಲ್ಲಿ ಕೂಡ ನಮಗೆ 7 ಪಾರ್ಟ್ಸ್ ಜಾಸ್ತಿ ಆಗಿದೆ. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ 7 ಪಾರ್ಟ್ಸ್ ಜಾಸ್ತಿ ಆಗಿದೆ, ಇಲ್ಲಿ 7 ಪಾರ್ಟ್ಸ್ ಕಮ್ಮಿ ಆಗಿದೆ. ಆ 7 ಪಾರ್ಟ್ಸು 25%. ಅಂದರೆ ಎಷ್ಟು ಆ್ಯಡ್ ಮಾಡಿದ್ದಾರೆ ನಮಗೀಗ?
25% ಅನ್ನೋದು 9 ಲೀಟರ್ಸ್ ಅಂತ ತೊಗೊಬೋದಲ್ವ. ಸೊ ಇಲ್ಲಿ ಎ ಅಲ್ಲಿ ನಮಗೆ 7 ಪಾರ್ಟ್ಸು ತೆಗೆದ್ಬಿಟ್ಟಿದ್ದಾರಪ್ಪ. ಬಿನ 7, ಈ ಎರಡೂ ಆ್ಯಕ್ಚುಲಿ ಫಸ್ಟು ಒಂದು ಸ್ವಲ್ಪ ತೆಗೆದಿದ್ದಾರೆ. ಅದೆಷ್ಟು ತೆಗ್ದಾರೋ ನಮಗೆ ಗೊತ್ತಿಲ್ಲ. ಆ ಎಷ್ಟು ತೆಗೆದ್ರೋ ಅಷ್ಟನ್ನು ಮತ್ತೆ ಬಿನೇ ಆ್ಯಡ್ ಮಾಡಿಬಿಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ. ಸೊ ಎಷ್ಟು ತೆಗ್ದಿದ್ದಾರೆ ಅಂತ ನಾವು LCM ತಗೊಂಡು ನೋಡಿದ್ರೆ 7 ಪಾರ್ಟ್ಸ್ ತೆಗ್ದಿದ್ದಾರೆ, 7 ಪಾರ್ಟ್ಸ್ ಬಿ ಆ್ಯಡ್ ಮಾಡಿದ್ದಾರೆ. ಇವೆರಡರಿಂದ 7 ಪಾರ್ಟ್ಸ್ ತೆಗ್ದು ಬರೀ ಬಿಗೆ 7 ಪಾರ್ಟ್ಸ್ ಆ್ಯಡ್ ಮಾಡಿದ್ದಾರೆ. ಅರ್ಥ ಆಗ್ತಿದಿಲ್ವಾ. ಸೊ ಆ ಡಿಫ್ರೆನ್ಸ್ ಎಷ್ಟು? 7 ಪಾರ್ಟ್ಸು 28ಅಲ್ಲಿ ಎಷ್ಟು ಪರ್ಸೆಂಟೇಜ್ ಆಗುತ್ತೆ? 25%. ಸೊ 9 ಲೀಟರ್ಸ್ ಆ್ಯಡ್ ಮಾಡಿದ್ದಾರೆ. ಅಂದರೆ ಈ 7 ಪಾರ್ಟ್ಸ್ ಏನು ಆ್ಯಡ್ ಮಾಡಿದಾರೋ ಅದು 9 ಲೀಟರ್ಸ್ ಅಲ್ವಾ. ಅದು ಎಷ್ಟು ಪರ್ಸೆಂಟೇಜು? 25% 9 ಲೀಟರ್ಸ್ ಆದರೆ ನಮಗೆ 100% ಎಷ್ಟು? ಸೊ ಇಂಟು 4 ಮಾಡಿದ್ರೆ ನಮಗೆ ಅಂದರೆ ಇದು ಇಂಟು 4, ಈ ಒಂದು ಏನಿದು ರಿಲೇಷನ್ ಇಂಟು 4 ಮಾಡೋದು 36 ಲೀಟರ್ಸ್ ಬರುತ್ತೆ, ಕರೆಕ್ಟ್ ಅಲ್ವಾ. 36 ಲೀಟರ್ಸ್ ಅರ್ಥ ಆಗ್ತದೆ ತಾನೆ. ಈಗ ಈ 36 ಲೀಟರ್ ಏನು, ಇದು ಯಾವುದು? A+B ಮುಂಚೆ ಇದ್ದಿದ್ದು, ಅರ್ಥ ಆಗ್ತಿದೆ ಅಲ್ವಾ. ಸೊ 36 ಲೀಟರ್ಸ್ ನಮಗೆ ಟೋಟಲ್ A+B. ಸೊ A+B ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು ನಮಗೆ? 7:5 ರೇಷೋದಲ್ಲಿತ್ತು, 7:5 ರೇಷೋದಲ್ಲಿ. ಸೊ ಟೋಟಲ್ ಎಷ್ಟಿದ್ದು? 12 ಪಾರ್ಟ್ಸ್, ಕರೆಕ್ಟ್ ಅಲ್ವಾ. ಸೊ 12 ಪಾರ್ಟ್ಸು ನಮಗೆ 36 ಆದರೆ ಅವ್ರು ಕೇಳ್ತಿರೋದು ಏನು? 7 ಪಾರ್ಟ್ಸ್ ಎಷ್ಟು? ಇದು ಇಂಟು 3, ಇದು ಇಂಟು 3, 21 ಬಂತು. ಸೊ ನಮ್ಮ ಆನ್ಸರು 21. ಅರ್ಥ ಆಗ್ತಿದೆ ತಾನೆ. ಇಲ್ಲ ನನಗೆ ಪ್ರೂವ್ ಮಾಡಿ ಇದನ್ನು ಹೆಂಗೆ 21 ಹೆಂಗೆ ಬಂತು ಅಂತ ಪ್ರೂವ್ ಮಾಡಿ ಅಂತ ಅಂದರೆ ಕ್ರಾಸ್ ವೆರಿಫೈ ಮಾಡ್ಕೋಬೇಕು ಅಂತ ಅಂದರೆ ನಿಮಗೆ. ಸೊ ಇವಾಗ ನಾವು ನೋಡೋಣ. 21 ಲೀಟರ್ಸ್ ತೊಗೊಂಡ್ರೆ ನಮಗೆ ರೇಷೋ ಏನು ಬರಬೇಕು? ಸೇಮ್ ಇದೇ ರೇಷೋ ಬರಬೇಕು. ಯಾವುದು? 7:9 ಬರಬೇಕು ಅಲ್ವಾ. ಸೊ 7:9 ಬಂದರೆ 21 ಲೀಟರ್ಸ್ ಕರೆಕ್ಟು ಅಂತ. ಸೊ ಇವಾಗ 21 ಲೀಟರ್ಸು ಫಸ್ಟ್ ಇತ್ತು ಅಂತ ತಗೋಣ. ಇದು A 21 ಲೀಟರ್ಸ್ ಇತ್ತು, B 15 ಲೀಟರ್ಸ್ ಇತ್ತು. ಅಂದರೆ ಇದು ಟೋಟಲ್ 12 ಪಾರ್ಟ್ಸ್ ಅಲ್ವಾ. 7:5 ಪಾರ್ಟ್ಸು, ಅದರಲ್ಲಿ 12 ಪಾರ್ಟ್ಸಲ್ಲಿ 7 ಪಾರ್ಟ್ಸು 21 ಆದರೆ 5 ಪಾರ್ಟ್ಸು 15. ಅರ್ಥ ಆಗ್ತಿದೆ ತಾನೆ. ಈಗ ಇದರಲ್ಲಿ ಎಷ್ಟು ತೆಗಿಬೇಕು ನಮಗೆ? ಎಷ್ಟು ತೆಗಿಯೋಕೆ ಹೇಳಿದ್ದಾರೆ? 9 ಲೀಟರ್ಸ್ ತೆಗಿಬೇಕು. ಸೊ ಟೋಟಲ್ ಎಷ್ಟಿದೆ? 20, 30, 36 ಇದೆ. 9/36 ಅಂತಂದರೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ನಮಗೆ? ಸೊ 9/6 ಅಂತಂದರೆ ನಮಗೆ 25%. ಸೊ ಇದರಲ್ಲಿ ನಮಗೆ 25% ತೆಗಿಬೇಕು. ಅಂದರೆ 21/36 ಇಂಟು ಇದರಲ್ಲಿ ನಮಗೆ 25% ತೆಗಿಬೇಕು, ಕರೆಕ್ಟ್ ಅಲ್ವಾ. ಅರ್ಥ ಆಗ್ತಿದೆಯಲ್ವಾ. ಸೊ 21ನಲ್ಲಿ 10% ಎಷ್ಟು? 2.1. 20% ಎಷ್ಟು? 4.2. 4.2 10% ಆಗಿದೆ. ಸರಿ, 2.1 ನಮಗೆ 10% ಆಗಿದೆ. 5% ಏನಾಗುತ್ತೆ ಅಂದರೆ 21%ಅಲ್ಲಿ 10% 2.1, ಇನ್ನೊಂದು 10% 2.1, 20% ಆಯಿತು. ಇದರಲ್ಲಿ ಇನ್ನೊಂದು 5% ಅಂತಂದರೆ ನಮಗೆ ಇದರಲ್ಲಿ 1, ಇದರಲ್ಲಿ 5 ಆಗುತ್ತೆ. ಸೊ 5, 2, 2, 3, 4, 5, 5.25 ಇದು. ಇದರಲ್ಲಿಂದ 5.25 ಹೋಗುತ್ತೆ. ಅದೇ ಥರ ಬಿ ಎಲ್ ಕೂಡ 25% ಹೋಗಬೇಕು. 10% 1.5, 1.5 ನಮಗೆ 3 ಆಯಿತು. 1.5 ಅರ್ಧ 0.75. ಸೊ 3.75 ತೆಗಿಬೇಕು. ಸೊ ಟೋಟಲ್ ಎಷ್ಟು ಬಂತು ನಮಗೆ? ಇದು 15.75 ಬರುತ್ತೆ. ಇದು ನಮಗೆ 11.25 ಬರುತ್ತೆ. ಈಗ ತೆಗೆದಾದ್ಮೇಲೆ ಬರೀ ಇದನ್ನೇ 11 ಲೀಟರ್ಸ್ ಆ್ಯಡ್ ಮಾಡಿದ್ದಾನೆ. ಸೊ ಇದ್ರ ಓವರಾಲ್ ಎಷ್ಟಾಗುತ್ತೆ? ಈಗ 20.25 ಆಗುತ್ತೆ. ಇದು ಹೆಂಗಿತ್ತು ಹಂಗೆ ಇರುತ್ತೆ, 15.75 ಇರುತ್ತೆ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ 1575 ಇಷ್ಟು 2025. ಸೊ 55 ಇರೋದ್ರಿಂದ 25ಇಂದ ಹೋಗುತ್ತೆ. ಸೊ 25 6 25 3 ಇದು ನಮಗೆ 25 8 200, ಆಮೇಲೆ 25 ಇರುತ್ತೆ. 25 1 25, 63 81 ಯಾವುದರಿಂದ ಹೋಗುತ್ತೆ ನಮಗೆ? 9 ಹೋಗುತ್ತೆ. 9 7 63, 9 9 81, 7:9 ಬಂತಾ. ಸೊ ಅವರು ಅಲ್ಲೇ ಅದೇ ತಾನೇ ಕೊಟ್ಟಿದ್ದು ಅವರು ಸ್ಟಾರ್ಟಿಂಗಲ್ಲಿ 7:9 ಬರಬೇಕಂತ. ಮುಗೀತಲ್ವ. ಸೊ ಯಾವಾಗಾರು ಈ ಥರ ಕ್ವಶನ್ಸ್ ಕೊಟ್ಟಾಗ ಫಸ್ಟು ಕೊಟ್ಟಿರೋ ರೇಷಿಯೋಸ್ನ ನಂಬರಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಆ ನಂಬರಿಂದ ನಿಮಗೆ ಗೊತ್ತಾಯಿತು ಎಷ್ಟು ಪರ್ಸೆಂಟ್ ಆ್ಯಡ್ ಮಾಡಿದ್ದಾರೆ ಅಂತ, ಅಥವಾ ಎಷ್ಟು ಪರ್ಸೆಂಟ್ ತೆಗೆದಿದ್ದಾರೆ ಅಂತ. ಸೊ ಎಷ್ಟು ಪರ್ಸೆಂಟ್ ತೆಗೆದಿದೆ ಅಂತ ಗೊತ್ತಾಯ್ತು, 25%. ಸೊ 100% ಇದ್ದಿದ್ದು ಎಷ್ಟಿರಬೇಕಿತ್ತು? 36 ಲೀಟರ್ಸ್ ಇರಬೇಕಿತ್ತು. ಸೊ 36 ಲೀಟರ್ಸು ನಮಗೆ 12 ಪಾರ್ಟ್ಸ್ ಆದರೆ
ಮುಂಚೆ ಇದ್ದಿದ್ದು 36 ಓವರ್ ಆಲ್ ಫುಲ್ಲು 7+5 12 ಪಾರ್ಟ್ಸು 36 ಮುಂಚೆ ಇದ್ದಿದ್ದು, ಅದ್ರಲ್ಲಿ ಬರೀ 7 ಪಾರ್ಟ್ಸ್ ನಮ್ಗೆ ಎಷ್ಟು ಅಂತ ಕೇಳಿದ್ವಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ಎ ವೆಸಲ್ is filled with liquid, three parts of which are water and 5 parts syrup. How much of the mixture must be drawn off and replaced with water so that the mixture may be half water and half syrup. ಇಷ್ಟು ಕ್ವಶನ್. ಆಪ್ಷನ್ಸ್ ಎ ನಿಮಗೆ 1/3 ಇದೆ, ಬಿ 1/4 ಇದೆ, ಸಿ 1/5 ಇದೆ, ಡಿ 1/7 ಇದೆ. ಸೊ ಇವಾಗ ಕ್ವಶನ್ ನೋಡ್ಕೊಂಡ್ರೆ, ಎ ವೆಸಲ್ ಒಂದು ಪಾತ್ರೆಯಲ್ಲಿ ಲಿಕ್ವಿಡ್ ಇದೆ. ಏನು ಲಿಕ್ವಿಡ್ ಅಂತಂದರೆ 3 ಪಾರ್ಟ್ಸು ಆಫ್ ವಾಟರ್ ಅಂತೆ. ವಾಟರು ಮತ್ತು ಸಿರಪ್ ಅಂತ ಇದೆ. ಸೊ ವಾಟರು 3 ಪಾರ್ಟ್ಸ್ ಇದೆ, ಸಿರಪ್ಪು 5 ಪಾರ್ಟ್ಸ್, 3:5 ರೇಷಿಯೋದಲ್ಲಿದೆ. ಇದರಲ್ಲಿ ಹೌ ಮಚ್ ಆಫ್ ದ ಮಿಕ್ಸರ್ ಮಸ್ಟ್ ಬಿ ಡ್ರಾನ್ ಆಫ್ ಆ್ಯಂಡ್ ರಿಪ್ಲೇಸ್ಡ್ ವಿತ್ ವಾಟರ್ ಸೊ ದಟ್ ದಿ ಮಿಕ್ಸರ್ ಮೇ ಬಿ ಹಾಫ್ ವಾಟರ್ ಆ್ಯಂಡ್ ಹಾಫ್ ಸಿರಪ್. ಇದೇನಾಗಬೇಕಂತಂದರೆ ಅರ್ಧ ಆಗಬೇಕಂತೆ. ಅಂದರೆ ಸಿರಪ್ನ ತೆಗೆದ್ಬಿಟ್ರು ಎಷ್ಟು ವಾಟರ್ನ ಆ್ಯಡ್ ಮಾಡಿದ್ರೆ ಇವೆರಡು ಈಕ್ವಲ್ ಆಗಬೇಕಂತೆ. ಇಲ್ಲಿ ಟೋಟಲ್ ಪಾರ್ಟ್ಸ್ ಎಷ್ಟಿದಾವೆ? 8 ಪಾರ್ಟ್ಸ್. ಸೊ ಈಕ್ವಲ್ ಆಗಬೇಕಂದ್ರೆ 4:4 ಆಗಬೇಕು. ಕರೆಕ್ಟ್ ಅಲ್ವಾ? ಅರೆ ನೀನು ಮುಂಚೆ ಒಂದು ಇದರಲ್ಲಿ ಹಾಫ್ ಆ್ಯಂಡ್ ಹಾಫ್ ಅಂತಲೇ 1:1 ತೊಗೊಳಕ್ಕೆ ಹೇಳ್ದೆ, ಇಲ್ಲೇನು 4:4 ತೊಗೊತಿದೆ ಅಂತ ಕೇಳ್ಬೋದು ನೀವು. ನಾನು ಅಲ್ಲಿ ನನಗೆ 3 ರೇಷಿಯೋ ಇತ್ತು. ಒಂದು 4:3, ಇನ್ನೊಂದು 2:3. ಲಾಸ್ಟಿಗೆ ಅವೆರಡೂನ ಆ್ಯಡ್ ಮಾಡಿದ್ರೆ ನನಗೆ ಲಾಸ್ಟಿಗೆ 1:1 ಬರಬೇಕಿತ್ತು. ಅಲ್ಲಿ ಒಂದೊಂದು ಪಾರ್ಟ್ಸ್ ಇತ್ತು. ಅಂದರೆ ಫಸ್ಟ್ ವೆಸಲಲ್ಲಿ A:B ನಮಗೆ 4:3 ಇದ್ದರೆ, ಸೆಕೆಂಡಲ್ಲಿ ನನಗೆ 2:3 ಇತ್ತು. ಸೊ ಫಸ್ಟ್ ಒಂದು ಟೋಟಲ್ ಪಾರ್ಟ್ಸು ನನಗೆ 7 ಇತ್ತು. ಸೆಕೆಂಡ್ ವೆಸಲಲ್ಲಿ ಟೋಟಲ್ ಪಾರ್ಟ್ಸ್ 5 ಇತ್ತು. ಎರಡು ಡಿಫ್ರೆಂಟ್ ಆಗಿತ್ತು. ಇಲ್ಲಿ ನನಗೆ ಕೊಟ್ಟಿರೋದೇ ಒಂದೇ ಒಂದು ವೆಸಲು. ಆ ವೆಸಲಲ್ಲಿ ವಾಟರು ಸಿರಪ್ ಇದೆ. ಸೊ ನಾನು 1 ಪಾರ್ಟ್ ವಾಟರ್ನ ಆ್ಯಡ್ ಮಾಡಿ 1 ಪಾರ್ಟ್ ಸಿರಪ್ನ ತೆಗೆದ್ರೆ 2 ಈಕ್ವಲ್ ಆಗೋಯ್ತದಲ್ವ? ಅಷ್ಟೇ ತಾನೆ? ಸೊ ಈ 5ಇಂದ 4ಗೆ ಸಿರಪ್ ಅನ್ನೋದು ಕಮ್ಮಿ ಆಗಬೇಕು 1 ಪಾರ್ಟು. ಅವಾಗ ಇದು 2 ಈಕ್ವಲ್ ಆಗುತ್ತೆ. ಸೊ ಸಿರಪ್ನ ಏನು ಮತ್ತೆ ಆ್ಯಡ್ ಮಾಡ್ತಿಲ್ಲ, ವಾಟರ್ನ ಆ್ಯಡ್ ಮಾಡ್ತಾ ಇದ್ದಾನೆ. ಎಷ್ಟು ತೆಗಿತಾನೋ ಅಷ್ಟು ವಾಟರ್ನ ಆ್ಯಡ್ ಮಾಡ್ತಾನೆ. ಸೊ ಅವ್ರು ಇಲ್ಲೇ ಹೇಳಿದೆ, ಹೌ ಮಚ್ ಆಫ್ ಮಿಕ್ಸರ್ ಮಸ್ಟ್ ಬಿ ಡೌನ್ ಆಫ್ ಆ್ಯಂಡ್ ರಿಪ್ಲೇಸ್ಡ್ ವಿತ್ ವಾಟರ್ ಸೊ ದಟ್ ದಿ ಮಿಕ್ಸರ್ ಮೇ ಬಿ ಆಫ್ ವಾಟರ್ ಆ್ಯಂಡ್ ಆಫ್ ಸಿರಪ್ ಅಂತ. ಸೊ ಇವೆರಡು ಆಫ್ ಆಗಬೇಕು ಅಂತ ಹೇಳಿದ್ರೆ 4:4 ಆಗಬೇಕು. ಸೊ ಇವಾಗ ಏನು ಕೇಳಿದ್ದು? ಹೌ ಮಚ್ ಮಿಕ್ಸರ್ ಎಷ್ಟು ತೆಗಿಬೇಕು ಅಂತ ಕೇಳಿದೆ. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ? ಎಷ್ಟು ಕಮ್ಮಿ ಆಯಿತು ಸಿರಪ್ಪು ಅಂದರೆ ಇಲ್ಲಿ ತೆಗ್ದಿರೋದು ನಾವು ಬರೀ ಸಿರಪ್ಪನ್ನ. ಸೊ ಇವೆರಡನ್ನ ತೆಗೆದ್ರು ನೀವೆರಡು ಈಕ್ವಲ್ ಆಗಬೇಕಂದ್ರೂ ನಾವು ಇದನ್ನು ತೆಗೆದು ಇದನ್ನು ಆ್ಯಡ್ ಮಾಡಿದ್ವಿ, ಸಿರಪ್ನೇನು ಆ್ಯಡ್ ಮಾಡಿಲ್ಲ. ಎಷ್ಟು ಕಮ್ಮಿ ಆಯಿತು ಅಂತಂದರೆ 1 ಪಾರ್ಟು. ಎಷ್ಟರಿಂದ? 5. ಸೊ ನಮ್ಮ ಆನ್ಸರ್ 1/5. ಅರ್ಥ ಆಗ್ತಿದೆ ತಾನೇ? ವೆರಿ ಸಿಂಪಲ್. ಅಂದರೆ ಅದನ್ನೇ ನಾನು ಹೇಳ್ತಿರೋದು. ನೀವು ಇನ್ನೂ 1000 ಕ್ವಶನ್ಸ್ ಕೊಡ್ಬೋದು. 1000 ಕ್ವಶನ್ಸು ನಿಮಗೆ ಹೊಸ್ದಾಗಿ ಹೇಳ್ತಾನೆ ಇರ್ಬೋದು. ಅಂದರೆ ನೀವು ಅರ್ಥ ಮಾಡ್ಕೊಬೇಕು ಯಾವ ಥರ ಕ್ವಶನ್ಸ್ ಕೊಟ್ಟರೆ ನಾವು ಅದನ್ನು ಹೆಂಗೆ ಯೋಚನೆ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ನಿಮ್ಗೆ ಅರ್ಥ ಆಗಬೇಕು. ಇದೇ ಮೇನ್ ಕಾನ್ಸೆಪ್ಟ್ ಇಲ್ಲಿ. ನಾನು ಇನ್ನೂ 100 ಕ್ವಶನ್ಸ್ ಮಾಡ್ಕೊತಾನೆ ಹೋಗ್ತಾ ಇರ್ಬೋದು ಹಿಂಗೆ, ಒಂದೊಂದು ಥರ ಡಿಫ್ರೆಂಟ್ ಆಗಿ. ಬಟ್ ನಿಮಗೆ ಅರ್ಥ ಆಗಬೇಕು ಅದು ಮೇಯ್ನಾಗಿ. ಅಂದರೆ ನಾವು ಏನಕ್ಕೆ ಇದನ್ನು ತೊಗೊತಾ ಇದ್ದೀವಿ, ಏನಕ್ಕೆ ಹಿಂಗೆ ತೊಗೊತಾ ಇದ್ದೀವಿ, ಏನಕ್ಕೆ ಪಾರ್ಟ್ಸ್ ತೊಗೊತಾ ಇದ್ದೀವಿ, ಏನಕ್ಕೆ ರೇಷೋ ತೊಗೊತಾ ಇದ್ದೀವಿ ಅಂತ ಅರ್ಥ ಆಯ್ತಿದೆಯಲ್ವಾ? ಸೊ ರೇಷೋದಲ್ಲಿ ಯಾವಾಗಾದ್ರು ಕೊಟ್ಟರು ನಮಗೆ ಅದು ಕಂಪ್ಲೀಟಾಗಿ ಆನ್ಸರ್ ಬರೋ ಥರ ಇರುತ್ತೆ. ಅಂದರೆ ಇವಾಗ ನಾವು ಮುಂಚೆ ಕ್ವಶನಲ್ಲಿ 21 ಬಂತಲ್ಲ ಆನ್ಸರು. ಸೊ ಪಾರ್ಟ್ಸ್ ನಮಗೆ 7 ಇತ್ತಲ್ವ ರೇಷೋ. ಸೊ ರೇಷಲ್ಲಿ ಯಾವಾಗಲೂ ಈಕ್ವಲ್ 100% ಡಿವೈಡ್ ಆಗೋದೇ ಕೊಡ್ತಾರೆ. ಅರ್ಥ ಆಗ್ತಿದೆಯಲ್ವಾ? ಸೊ ಈ ಕ್ವಶನ್ಗೆ ಈ ಥರ ಏನಾದ್ರು ಕೊಟ್ಟರೆ ಇಷ್ಟ. ವೆರಿ ಸಿಂಪಲ್. ಇನ್ನೊಂದ್ಸಲ ಹೋದರೆ ನಿಮಗೆ ಅರ್ಥ ಆಗ್ಬಿಡುತ್ತೆ. ಅರ್ಥ ಆಗ್ತಿದೆ? ಇಸ್ ನಾರ್ಮಲ್ ಜನರಲಾಗಿ ಯೋಚನೆ ಮಾಡಪ್ಪ. ನಿಮ್ಮ ಮನೇಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಏನಿದೆ, ನೀರಿದೆ, ಒಂದೇ ಪಾತ್ರೆಯಲ್ಲಿ ಸಿರಪ್ಪು ಇದೆ, ನೀರು ಇದೆ. ಸೊ ನೀನು ಎಷ್ಟು ಪಾರ್ಟ್ ಸಿರಪ್ ತೆಗೆದ್ರೆ ಆ ಮಿಕ್ಸರ್ನ ತೆಗೆದ್ರೆ ಮತ್ತೆ ಎಷ್ಟು ಪಾರ್ಟ್ ಆ್ಯಡ್ ಮಾಡಿದ್ರೆ ಅವೆರಡು ಈಕ್ವಲ್ ಆಗುತ್ತೆ. ಅವ್ನು ಫಸ್ಟೇ ಕೊಟ್ಟಿದ್ದಾನೆ ಅದು 3:5 ರೇಷೋದಲ್ಲಿದೆ ಅಂತ. ಸೊ ಇಲ್ಲಿಂದ 1 ಪಾರ್ಟ್ ತೆಗೆದು ನೀರು ಹಾಕಿದ್ರೆ 2 ಈಕ್ವಲ್ ಆಗೋಯ್ತದೆ. ಸೊ ಎಷ್ಟು ಪಾರ್ಟ್ ತೆಗ್ದಂಗೆ? 1. ಎಷ್ಟರಿಂದ? 5 ಪಾರ್ಟ್. ಬರೀ ಸಿರಪ್ನ ತಾನೇ ತೆಗ್ದಿದ್ದು ನಾವು, ಮತ್ತೆ ವಾಟರ್ನ ಮತ್ತೆ ಆ್ಯಡ್ ಮಾಡ್ತಾ ಇದ್ದೀವಿ ತಾನೆ. ಅರ್ಥ ಆಗ್ತಿದೆಯಾ?
ಸೊ ಇನ್ನೊಂದು ಕ್ವಶನು, ಇದನ್ನು ನೀವೇ ಮಾಡಿ ನನಗೆ ಆನ್ಸರ್ ಕಮೆಂಟಲ್ಲಿ ಇದು ಮಾಡಿ. ಸೊ ನಾರ್ಮಲಾಗಿ ಕ್ವಾಂಟಿಟಿ ಆಪ್ಟಿಟ್ಯೂಡಲ್ಲಿ ಇಲ್ಲೂ ಕ್ವಶನ್ಸ್ ಕೊಟ್ಟಿಲ್ಲ, ಬಟ್ ಸ್ಟಿಲ್ ಇದನ್ನು ಮಾಡಿ, ನಿಮ್ಗೆ ಅದು ಎಷ್ಟು ಅರ್ಥ ಆಗಿದೆ ನೋಡೋಣ. ಸೊ 8 liters are drawn from a cask full of wine and is then filled with water. This operation is performed 3 more times. The ratio of quantity of wine now left in cask to that of water is 16:65. How much wine did the cask hold originally? ಸೊ ನಿಮಗೆ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ, ಎ 18 liters, ಬಿ 24 liters, ಸಿ 32 liters, ಡಿ 42 liters. ಸೊ ನಿಮಗೆ ಓಕೆ ನೀವೇ ಮಾಡಿ, ಅಂದರೆ ನಾನು ಜಸ್ಟ್ ಅರ್ಥ ಹೇಳ್ಬಿಡ್ತೀನಿ, ನೀವು ಆಮೇಲೆ ನನಗೆ ಕಮೆಂಟಲ್ಲಿ ಮಾಡಿ. ಸೊ 8 liters ಆಫ್ ಡ್ರಾನ್, ಏನು ಡ್ರಾನ್, 8 liters ಆರ್ ಡ್ರಾನ್ ಫ್ರಮ್ ಎ ಕಾಸ್ಕ್ ಅಂದರೆ ಅದೇ ಆ ವೈನು ಒಂಥರ ರೌಂಡಕ್ಕೆ ವುಡನ್ ಇದಿರುತ್ತಲ್ಲ ಅದು. 8 liters ಆರ್ ಡ್ರಾನ್ ಫ್ರಮ್ ಎ ಕಾಸ್ಕ್ ಫುಲ್ ಆಫ್ ವೈನ್. 8 liters ಅದರಿಂದ ತೆಗೆದಿದ್ದಾರೆ ಆ್ಯಂಡ್ ದೆನ್ ಫಿಲ್ಡ್ ವಿತ್ ವಾಟರ್. 8 ಲೀಟರು ನೀರು ಹಾಕಿದ್ದಾರೆ. ಸೊ ಈ ಥರ 4 ಟೈಮ್ಸ್ ರಿಪೀಟ್ ಮಾಡಿದ್ದಾರೆ. ಓಕೆನಾ ಸರ್, ಆ ಥರ ಇನ್ನೂ 3 ಟೈಮ್ಸ್ ರಿಪೀಟ್ ಮಾಡಿದ್ದಾರೆ. ಈಗ 3 ಟೈಮ್ಸ್ ರಿಪೀಟ್ ಮಾಡಾದ್ಮೇಲೆ ಆ್ಯಂಡ್ ಈಸ್ ದೆನ್ ಫಿಲ್ಡ್ ವಿತ್ ವಾಟರ್, ದಿಸ್ ಆಪರೇಷನ್ ಈಸ್ ಪರ್ಫಾರ್ಮ್ 3 more times. ಓಕೆನಾ. ದಿ ರೇಷಿಯೋ ಆಫ್ ಕ್ವಾಂಟಿಟಿ ವೈನ್ ನೌ ಲೆಫ್ಟ್ ಇನ್ ದಿ ಕಾಸ್ಕ್ ಆಫ್ ದಟ್ ವಾಟರ್ ಈಸ್, ಅಂದರೆ ಇವಾಗ ಪ್ರೆಸೆಂಟ್ ರೇಷಿಯೋ ವಾಟರು ಮತ್ತು ವೈನು ಯಾವ ರೇಷಿಯೋದಲ್ಲಿದೆ ಅಂತಂದರೆ, ವಾಟರು 16ಅಲ್ಲಿದೆ, ಸಾರಿ ವೈನ್ 16ಅಲ್ಲಿದೆ, ವೈನು ವಾಟರು, ವೈನ್ ನೌ ಲೆಫ್ಟ್ ಇನ್ ದಿ ಕಾಸ್ಕ್ ಆಫ್ ದಟ್ ವಾಟರ್ ಈಸ್ 16:5 ಅಂತಂದರೆ ವೈನು 16 ಇದೆ, ವಾಟರ್ 65. ಈ ರೇಷಿಯೋದಲ್ಲಿ ಇವಾಗ ಏನು ಇದೆಲ್ಲ 3 ಸಲ ತೆಗೆದಾದ್ಮೇಲೆ ಇಷ್ಟಿದೆ. ಮುಂಚೆ ಎಷ್ಟಿತ್ತು, ಮುಂಚೆ ವೈನ್ ಎಷ್ಟಿತ್ತು? ಸೊ ಇದು ನಮಗೆ ಕ್ವಶನ್, ಅರ್ಥ ಆಗ್ತಿದೆ ಅಲ್ವಾ? ಸೊ ಇದಕ್ಕೆ ನನಗೆ ಆನ್ಸರ್ ಮಾಡಿ. ಸೊ ಇನ್ನೊಂದೇ ಒಂದು ವಿಡಿಯೋ ಮಾಡಿಬಿಟ್ಟು ಈ ಅಲಿಗೇಷನ್ ಮಿಕ್ಸರ್ ಮುಗ್ದೋಗುತ್ತೆ. ಸೊ ನೆಕ್ಸ್ಟ್ ನಾವು ಮತ್ತೆ ಏಜಸ್ ಸ್ಟಾರ್ಟ್ ಮಾಡೋಣ, ಏಜಸ್ ಅಥವಾ ರೇಷನ್ ಪ್ರೊಪೋರ್ಷನ್. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.